ಆಮೇಲೆ ಇ ಡಿಯವರು ಅವರೇ ಸುವೋಮೋಟೋ ತನಿಖೆ ಪ್ರಾರಂಭ ಮಾಡಿದ್ದಾರೆ. ನಾಗೇಂದ್ರ ಅವರನ್ನು ಮತ್ತು ಗದ್ದಲ್ ಅವ್ರ ಮನೆ ರೈಡ್ ಮಾಡಿ ನಾಗೇಂದ್ರ ಅವರನ್ನು ವಶಕ್ಕೆ ತಗೊಂಡು ಈಗ ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾರೆ. ನಿನ್ನೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾರೆ. ಕಲ್ಲೇಶ್ ಅಂತಕ್ಕಂಥ ನಮ್ಮ ಅಡಿಷನಲ್ ಡೈರೆಕ್ಟರ್ ಆಫ್ ಸೋಷಿಯಲ್ ಶೆಡ್ಯೂಲ್ಡ್ ಟ್ರೈಬ್ ವೆಲ್ಫೇರ್ ಡೆವಲಪ್ಮೆಂಟ್ ಇಲಾಖೆ ಅದರ ಇದಾಗಿದ್ದು ಅದರ ಅಧಿಕಾರಿ ಕಲ್ಲೇಶ್ ಅವರನ್ನ 2 ಸಾರಿ ಕರೆದು ವಿಚಾರಣೆ ಮಾಡಿದ್ದಾರೆ ಇ ಡಿಯವರು. ಅವ್ರೇನು ಹೇಳ್ತಾರೆ ಅಂತಂದರೆ, ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ 2 ದಿನ, ಮೊದಲನೇ ದಿನ 2ನೇ ದಿನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಕೊಟ್ಟರೂ ಕೂಡ ಇವರು ಚೀಫ್ ಮಿನಿಸ್ಟರ್ನ ಮತ್ತು ಬೇರೆ ಮಂತ್ರಿಗಳನ್ನು ನಿಮಗೆ ಆದೇಶ ಇದೆ ಅಂತೇಳಿ ಬರ್ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ. ಇಡೀ ಪೀಪಲ್ ಹ್ಯಾವ್ ಫೋರ್ಸ್ಡ್ ಕಲ್ಲೇಶ್ to mention my name and also the other ministers that on the direction of the chief minister the money has been released because 43 ಕೋಟಿ 33 ಲಕ್ಷ ಟ್ರೆಜರಿಯಿಂದ ಹೋಗಿದೆ. 43 ಕೋಟಿ 33 ಲಕ್ಷ ಟ್ರೆಜರಿಯಿಂದ ಹೋಗಿದೆ. 187 ಕೋಟಿನಲ್ಲಿ 187 ಕೋಟಿ 33 ಲಕ್ಷದಲ್ಲಿ 43 ಕೋಟಿ ಟ್ರೆಜರಿಯಿಂದ ಹೋಗಿದೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಮ್ಮ ರೋಲೇ ಇರೋದಿಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೋಲು ಇರೋದಿಲ್ಲ. ಬಿಕಾಸ್ ಒಂದು ಸಾರಿ ಬಜೆಟ್ ಪಾಸ್ ಆದಮೇಲೆ ಅವ್ರು ಸೆಕ್ರೆಟ್ರಿ ಕೊಟ್ಬಿಡ್ತೀವಿ. ಸೆಕ್ರೆಟ್ರಿ ಇಂಟರ್ನ್ ಡೈರೆಕ್ಟರ್ ಕೊಡ್ತಾರೆ, ಡೈರೆಕ್ಟರ್ ಇಂಟರ್ನ್ ಎಮ್ ಡಿ ಕೊಡ್ತಾರೆ. ಸೊ ದಿಸ್ ಇಸ್ ದಿ ಪ್ರೊಸೀಜರ್. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಈಗಾಗಲೇ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಿಕಾಸ್ ನಿಮ್ಗೆಲ್ರಿಗೂ ಕೂಡ ಇದು ಇರೋದು. ಸೊ ಅದಕ್ಕೆ ಅವರೇನು ಮಾಡಿದ್ದಾರೆ, ಅವ್ರಿಗೆ ಎದುರಿಸಿ ಜೀವಭಯ ಉಂಟು ಮಾಡಿ ಕಲ್ಲೇಶ್ಗೆ ಅನಗತ್ಯವಾಗಿ ಎದುರಿಸಿದ್ದಾರೆ. ನನ್ನ ಹೆಸರು ಕೊಡಿ, ನನ್ನ ಹೆಸರು ತೋರಿಸು ಅಂತ, ನನ್ನ ಹೆಸರು ಹೇಳು ಅಂತ. ಬಿಕಾಸ್ ದೇ ವಾಂಟೆಡ್ ಟು ಇಂಪ್ಲಿಕೇಟ್ ಮೈ ನೇಮ್ illegally in the case. ಸೊ ಅವರು ಕಂಪ್ಲೇಂಟ್ ಕೊಟ್ಟು ಕೇಸು ರಿಜಿಸ್ಟರ್ ಆಗಿದೆ. ಕಂಪ್ಲೇಂಟ್ನಲ್ಲಿ ಹೇಳಿದ್ದಾರೆ ಏನೇನು ನಡೀತು, ಇ ಡಿಯವರು ಏನೇನು ಮಾಡಿದ್ರು ಅಂತ.